ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ನಮಸ್ಕಾರ ಸ್ನೇಹಿತರೆ, ಹೆಣ್ಣು ಮಕ್ಕಳು ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಆ ತಪ್ಪುಗಳಿಂದಾಗಿ ಗಂಡನ ಮನೆಗೆ ಮತ್ತು ತವರು ಮನೆಗೆ ಒಳ್ಳೆಯದಾಗುವುದಿಲ್ಲ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಸ್ವಲ್ಪ ದುಃಖವನ್ನು ಹೊಂದಿರುತ್ತಾರೆ. ತಂದೆ ತಾಯಿಯನ್ನು ಬಿಟ್ಟು ಹೋಗಲು ಸ್ವಲ್ಪ ಕಷ್ಟವೆನಿಸಿದರೂ ಗಂಡನ ಮನೆ ಹೆಣ್ಣಿಗೆ ಶಾಶ್ವತ ಎಂದು ತಿಳಿದು ಹೋಗುತ್ತಾರೆ. ಸ್ನೇಹಿತರೆ, ಈ ಮೂರು ವಸ್ತುಗಳನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ಎಂತಹ ಪರಿಸ್ಥಿತಿ ಇದ್ದರೂ ತೆಗೆದುಕೊಂಡು ಹೋಗಬಾರದು. ಒಂದು ವೇಳೆ ಈ ಮೂರು ವಸ್ತುಗಳನ್ನು ಹೆಣ್ಣು ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋದರೆ ದಾಂಪತ್ಯ ಜೀವನದಲ್ಲಿ ಏರುಪೇರು ಉಂಟಾಗುತ್ತದೆ. ಗಂಡನ ಮನೆಗೆ ಕೆಟ್ಟ ಶಕ್ತಿಗಳ ಆಗಮನವಾಗುತ್ತದೆ. ನಕಾರಾತ್ಮಕ ಶಕ್ತಿಗಳ ಅಟ್ಟಹಾಸ ಮೆರೆಯುತ್ತದೆ. ಹೆಣ್ಣು ಮಕ್ಕಳು ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಎಂಬುದನ್ನು ಈ ಸುಂದರ ಲೇಖನದ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರುವ ಹಾಗೆ ಹೆಣ್ಣು ಕರುಣಾಮಯಿ, ಎಲ್ಲರನ್ನೂ ಸಲಹುವ ಕಾಮಧೇನು ಎಂದೇ ಹೇಳಲಾಗುತ್ತದೆ. ಮನೆಯಲ್ಲಿರುವ ಎಲ್ಲರೂ ಕ್ಷೇಮ ಬಯಸುವವಳು ಹೆಣ್ಣು. ಹಾಗೆಯೇ ಹೆಣ್ಣು ತಿಳಿಯದೆಯೇ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಾಳೆ. ಅದರಿಂದಾಗಿ ತವರು ಮನೆಗೆ ಮತ್ತು ಗಂಡನ ಮನೆಗೆ ಅತಿ ದೊಡ್ಡ ನಷ್ಟವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಗುರು ಹಿರಿಯರ ಸಲಹೆಯಂತೆ ನಡೆದುಕೊಳ್ಳಬೇಕು. ಗುರು ಹಿರಿಯರು ಹೇಳಿದ ಮಾರ್ಗದಲ್ಲಿ ಜೀವನವನ್ನು ನಡೆಸಬೇಕು. ಸ್ನೇಹಿತರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು. ಆ ವಸ್ತುಗಳು ಮೊದಲನೆಯದಾಗಿ ಚಾಕು, ಕತ್ತರಿ, ಬ್ಲಡ್ ಖಡ್ಗ. ಇನ್ನೂ ಅನೇಕ ಹರಿತವಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಹರಿತವಾದ ವಸ್ತುಗಳು ನಕಾರಾತ್ಮಕ ಶಕ್ತಿಗಳ ಸ್ವರೂಪವಾಗಿರುತ್ತವೆ. ಹರಿತವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಗಂಡಾಂತರ ಎದುರಾಗಬಹುದು. ಎರಡನೆಯದಾಗಿ, ಹೆಣ್ಣು ಮಕ್ಕಳು ತುಂಬಾ ಇಷ್ಟಪಡುವಂತಹ ದೇವರ ಫೋಟೋವನ್ನು ಅಥವಾ ದೇವರ ವಿಗ್ರಹವನ್ನು ಯಾವುದೇ ಸಂದರ್ಭದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಇದರಿಂದ ದೇವಾನುದೇವತೆಗಳು ಶಾಪಕ್ಕೆ ಒಳಗಾಗುವ ಪರಿಸ್ಥಿತಿ ಬರಬಹುದು. ಮೂರನೆಯದಾಗಿ, ಹೆಣ್ಣು ಮಕ್ಕಳ ಮನಸ್ಸು ನಿಷ್ಕಲ್ಮಶವಾಗಿ ಇರಬೇಕು. ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗ ಪ್ರೀತಿ ವಿಶ್ವಾಸವನ್ನು ತರಬೇಕು. ಅದರ ಬದಲಾಗಿ ಕ್ರೋಧವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮನೆಯನ್ನು ಇಬ್ಬಾಗ ಮಾಡುವಂತಹ ವಿಚಾರಗಳನ್ನು ತುಂಬಿಕೊಂಡು ಬರಬಾರದು. ಕೆಟ್ಟ ಯೋಚನೆಗಳನ್ನು ತೊರೆದು ಒಳ್ಳೆಯ ಮನಸ್ಸಿಂದ ಗಂಡನ ಮನೆಗೆ ಬಂದರೆ ಗಂಡನ ಮನೆಗೆ ಯಶಸ್ಸು ದೊರೆಯುತ್ತದೆ. ಆ ಹೆಣ್ಣು ಮಕ್ಕಳು ಗಂಡನ ಮನೆಯ ನಂದಾದೀಪವಾಗುತ್ತಾರೆ. ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಡಿ.